ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ತಮ್ಮನೇ ನೋಡಿರ್ತೀರ ಅಲ್ವಾ? ಹೌದು, ನನಗೆ ಇವತ್ತು ತುಂಬಾ ಖುಷಿ ಆಗ್ತೈತೆ. ಎಷ್ಟು ಖುಷಿ ಆಗ್ತೈತೆ ಅಂದರೆ ನನ್ನ ಖುಷಿಗೆ ಪಾರನೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಸೆಲೆಬ್ರೇಷನ್ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಆಸೆ ಇತ್ತು. ಆದರೆ ಆಸೆಗೆ ಅದು ನಿರಾಸೆ ಆಗೋಯ್ತು, ಅದೊಂದು ಬೇಜಾರು ಅಷ್ಟೇ. ಆದರೆ ತುಂಬಾ ಖುಷಿ ಆಗ್ತೈತೆ. ಯಾಕೆ ಅಂತೀರಾ? ನನ್ನ ಯೂಟ್ಯೂಬ್ ಚಾನಲ್ 25,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಹಾಲ್ ಎಲ್ಲರಿಗೂ. ಯಾಕೆಂದರೆ ನಿಮ್ಮ ಒಂದು ಪ್ರೀತಿ ಸಪೋರ್ಟಿಂದನೇ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಯಾಕೆಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್, ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಮೆಂಟ್ಸ್ಗಳಿದೆ. ನನಗೆ ಇದೇ ಒಂದು ಖುಷಿ ಕೊಡುವಂಥ ವಿಷಯಗಳು. ನಾನು ಇನ್ನೆಷ್ಟು ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಖುಷಿ ಆಗುತ್ತೆ. ಒಂದು ವೀಡಿಯೋ ಹಾಕೋಕ್ಕೂ ನನಗೆ ತುಂಬಾ ಖುಷಿಪಟ್ಟು ವೀಡಿಯೋಗಳನ್ನ ಹಾಕ್ತೀನಿ. ಯಾಕಂದರೆ ನೀವು ಕೊಡುವಂಥ ಕಾಮೆಂಟ್ಸ್ ನನ್ನ ಮನಸ್ಸಿಗೆ ಅಷ್ಟು ಖುಷಿ ಕೊಡುವಂಥ ಕಾಮೆಂಟ್ಸ್ಗಳಿದೆ. ಯಾಕಂದರೆ ಸಾಕಪ್ಪ ಯೂಟ್ಯೂಬ್ ಸವಾಸ ಅನ್ನೋ ಹಂಗಿಲ್ಲ, ಬೇಕು ನನಗೆ ಯೂಟ್ಯೂಬ್ ಅನ್ನೋ ಮಟ್ಟಿಗೆ ನನಗೆ ತಂದು ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಈ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಎಲ್ಲರೂ ಅಷ್ಟೇ ನನಗೆ ಫಸ್ಟಿಂದ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಾಗ ಹೇಗೆ ಜನ ನನಗೆ ಸಪೋರ್ಟ್ ಇತ್ತೋ ಇವಾಗಲೂ ಹಾಗೇ ಇದೆ. ಆಗ ಹೇಗೆ ಪ್ರೀತಿ ತೋರಿಸ್ತಾ ಇದ್ರು, 2 ವರ್ಷದ ಜರ್ನಿ, ಇನ್ನೇನು 2 ತಿಂಗಳು ಬಂದರೆ 2 ವರ್ಷದ ಜರ್ನಿ ನಂದು. 2 ವರ್ಷದ ಜರ್ನಿಲಿ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾಕೆ ನಂದು ಡಿಲೇ ಆಯಿತು ಅಂತ ಹೇಳ್ತೀನಿ ಕೇಳಿ. ನಿನ್ನೆ ಮಾಡಬೇಕಾಗಿರೋ ವೀಡಿಯೋನ ಇವತ್ತು ಮಾಡ್ತಾಯಿದ್ದೀನಿ ಅಂತ. ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಪೇಮೆಂಟ್ ನನಗೆ ಆಗಿದೆ, ಅದನ್ನು ತೊಗೊಂಬಿಟ್ಟು ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಶನಿವಾರ ಭಾನುವಾರ ಆದ್ದರಿಂದ ಸ್ವಲ್ಪ ಡಿಲೇ ಆಗಿದೆ. ನನ್ನ ಅಕೌಂಟಿಗೆ ಇನ್ನೂ ಅಮೌಂಟ್ ಬರಲಿಲ್ಲ. ಅದನ್ನು ನಾಳೆ ತೊಗೊಳ್ಳೋಣ ಅಂದ್ಕೊಂಡು, ಆದರೂ ನನಗೆ ಮನಸ್ಸು ತಡಿಲಿಲ್ಲ. ಫಸ್ಟ್ ನನಗೆ ಸಪೋರ್ಟ್ ಮಾಡಿರೋರಿಗೆ ಒಂದು ಧನ್ಯವಾದ ತಿಳಿಸ್ಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ಯಾಕೆ ಅಂದರೆ ಸಪೋರ್ಟ್ ಅನ್ನೋದು ನಿಮ್ಮಿಂದ. ಯಾಕಂದರೆ ನಿಮಗೆ ನಾವು ಚಿರಋಣಿಯಾಗಿರಬೇಕು ಯಾವಾಗಲೂ. ನಮ್ಮ ಒಂದೊಂದು ಹೆಜ್ಜೆಗೂ ನೀವು ಒಂದಷ್ಟು ಸಪೋರ್ಟ್ ಕೊಟ್ಟಾಗ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸೋದು ನಮ್ಮದು ಒಂದು ಧರ್ಮ ಆಗಿರುತ್ತೆ. ಮತ್ತು ಹಾಗೆ ಫ್ರೆಂಡ್ಸ್, ನಾನು ಹೇಳೋದು, ಯಾವಾಗಲೇ ಆಗಲಿ ಯೂಟ್ಯೂಬ್ ಬಂದ ತಕ್ಷಣ ನಾವು ಒಂದು ಎತ್ತರ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋದು ಭ್ರಮೆ. ತುಂಬಾ ಪರಿಶ್ರಮ ಬೀಳಬೇಕು, ತುಂಬಾ ಕಷ್ಟ ಬೀಳಬೇಕು. ಕಷ್ಟ ಬಿದ್ದರೆ ಮಾತ್ರ ನಾವು ನೋಡೋಕ್ಕಾಗೋದು. ನಾನು ತುಂಬ ವೀಡಿಯೋಗಳಲ್ಲಿ ಅದನ್ನೇ ಹೇಳ್ತೀನಿ. ಯೂಟ್ಯೂಬ್ ಅನ್ನೋದು ಒಂದು ಕನಸು. ಅದನ್ನು ನನಸು ಮಾಡ್ಕೋಬೇಕು ಅಂದರೆ ತುಂಬಾ ಶ್ರಮ ಬೀಳಬೇಕಾಗುತ್ತೆ. ಆದರೆ ನನಗೆ ತುಂಬಾ ಖುಷಿ ಆಗ್ತೈತಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಆದರೆ ಸೆಲೆಬ್ರೇಷನ್ ಮಾಡಲಿಲ್ವಲ್ಲ ಅನ್ನೋದು ಒಂದು ಬೇಜಾರಿದೆ ಅಷ್ಟೇ. ಅದು ಬಿಟ್ಟರೆ ತುಂಬಾ ಖುಷಿ ಆಯಿತು. ಈ ಪ್ರೀತಿ ಹೀಗೆ ಇರಲಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತು ಹಾಗೆ ತುಂಬ ಜನ ಕೇಳ್ತಿದ್ರು, ಯಾಕೆ ಲೈವ್ ಮಾಡ್ತಾಯಿಲ್ಲ ಅಂತ ಕೇಳ್ತಿದ್ರು ಫ್ರೆಂಡ್ಸ್. ಕಾರಣಾಂತರಗಳಿಂದ ನನಗೆ ಲೈವ್ ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ಏನು ಅಂತಂದರೆ, ನನಗೆ 10 ಗಂಟೆ ಮೇಲೆ ಮೊಬೈಲ್ ಆಲೋ ಇಲ್ಲ. ಲೈವೆಲ್ಲ ಮಾಡಿಕೊಂಡು ಮನೆಗಳಲ್ಲಿ ಮನಸ್ತಾಪಗಳು ನಡೀತವೆ, ಅವೆಲ್ಲ ಬೇಡ ಅಂತ ಅಂದ್ಬಿಟ್ಟು. ಮತ್ತು ಹಾಗೆ ಇನ್ನೊಂದು ಮಧ್ಯಾಹ್ನ ಹೊತ್ತು ಮಾಡೋಣ ಅಂತಂದರೆ ನನಗೆ ವೀಡಿಯೋಗಳನ್ನ ಯಾವ್ಯಾವ ವೀಡಿಯೋ ಮಾಡಬೇಕು ಅಂತ ಅದರಲ್ಲಿ ಬ್ಯುಸಿ ಇರ್ತೀನಿ. ಯಾಕಂದರೆ ನಾವು ಒಂದು ವೀಡಿಯೋ ಮಾಡ್ತಾ ಇರ್ತೀವಿ ಅಂದರೆ ಅದಕ್ಕೆ 1 ಅವರ್ 2 ಅವರ್ ಆದರೂ ಟೈಮ್ ಬೇಕಾಗುತ್ತೆ. ಹಂಗಾಗಿ ನಾನು ಲೈವ್ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ. ಮತ್ತು ಇನ್ನೂ ಒಂದು ಅಂತಂದರೆ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ, ಯಾಕೆಂದರೆ ನನಗೆ ಟೈಫಾಯ್ಡು ಜಾಸ್ತಿ ಆಗಿಬಿಟ್ಟಿತ್ತು. ತುಂಬ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ತುಂಬ. ಆ ಕಾರಣದಿಂದ ನನಗೆ ಲೈವ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಇನ್ನೂ ಒಂದು ಕಣ್ಣು ಸುತ್ತೆಲ್ಲ ಮೊಬೈಲ್ ನೋಡಿ ಫುಲ್ಲು ಕಪ್ಪಾಗ್ಬಿಟ್ಟಿದ್ದೀವಿ. ಹಂಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ನಾನೇ ಏರುಪೇರು ಮಾಡ್ಕೊಂಬಿಟ್ಟೆ. ತೀರಾ ಯೂಟ್ಯೂಬ್ ಒಳಗೆ ನುಗ್ಗಿಬಿಟ್ಟಿದ್ದೀನಿ. ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದು ನನ್ನ ಒಂದು ಪುಟ್ಟ ಕನಸು. ಆ ಕನಸಿಗೆ ನನಸು ನೀವು ಆಗಿದ್ದೀರಾ, ಅದಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ನಾನು ಪಟ್ಟಂಥ ಒಂದು ಕಷ್ಟಕ್ಕೆ ಒಂದು ಸುಖ ಅನ್ನೋದು ಸಿಗ್ತಾಯಿದೆ. ಯಾಕಂದರೆ ತುಂಬ ಕನಸಿನ ಮಾತು. ನಾನು ಇದು 2 ವರ್ಷದ ಒಂದು ಜರ್ನಿಂಗಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ನಾನು ಯೂಟ್ಯೂಬಲ್ಲಿ ಒಂದು ಅರ್ನಿಂಗ್ ಮಾಡಬೇಕು, ನಾನೊಂದು ಸಬ್ಸ್ಕ್ರೈಬರ್ ನೋಡಬೇಕು ಅಂತ ತುಂಬ ಕನಸಿತ್ತು. ಆ ಕನಸನ್ನ ನೀವು ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ನಿಮ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ಹಾಗೆ ನನಗೆ ಏನು ಹೇಳಬೇಕು ಅಂತಲೇ ಇವತ್ತು ಗೊತ್ತಾಯ್ತಲ್ಲ, ಅಷ್ಟು ಖುಷಿ ಆಗ್ತೈತೆ. ಮತ್ತು ಇನ್ನೊಬ್ಬರು ತುಂಬ ಕೇಳ್ತಿದ್ರು, ಫೇಸ್ ವಿಡಿಯೋ ಹಾಕಿ ಮಾಡಿ ಅಂತ ಹೇಳ್ತಿದ್ರು. ಅದೇ ಫ್ರೆಂಡ್ಸ್, ನನಗೆ ಮಾಡ್ತೀನಿ. ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರೆ ನೋಡಿ, ಇವಾಗ ನಾನು ಜಾಸ್ತಿ ಮಾತಾಡ್ತಾಯಿದ್ರೆ ಇಲ್ಲೆಲ್ಲ ನೋವಾಗ್ತಾ ಇರುತ್ತೆ ಫುಲ್ಲು. ಹಂಗಾಗಿ ನಾನು ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಬೇಗ ಫೇಸ್ ವಿಡಿಯೋ ಮಾಡ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹಾಗೆ ಫ್ರೆಂಡ್ಸ್, ನಾನು ಹೇಳೋದು, ಕೆಲವ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್. ಸ್ನೇಹ ಅನ್ನೋದು ಸಪೋರ್ಟಿಗೋಸ್ಕರ ಸ್ನೇಹ ಬೇಡ. ಕೆಲವ್ರು ಅಂತಾರೆ
ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ, ಇವ್ರಿಗೆ ಸಪೋರ್ಟ್ ಮಾಡಿದ್ವಿ ಅಂತ. ನೋಡಿ ಫ್ರೆಂಡ್ಸ್, ನೀವು ಹೇಗೆ ಸಪೋರ್ಟು ನಮಗೆ ಕೊಡ್ತೀರೋ ನಾವು ಹೀಗೆ. ನಾನು ಹೇಳಿದ್ದು ಯೂಟ್ಯೂಬು ಎಲ್ಲರೂ ಒಂದೇ. ನಾವು ಯೂಟ್ಯೂಬಲ್ಲಿ ಒಂದೊಂದು ಕಂಟೆಂಟ್ ಇಟ್ಕೊಂಡು ಬಂದಿರ್ತೀವಿ. ಆ ಕಂಟೆಂಟಲ್ಲಿ ಫಸ್ಟ್ ಹೇಗಿರ್ತೀವೋ ಲಾಸ್ಟ್ವರೆಗೂ ಹಾಗೆ ಜೊತೆಗಿರಬೇಕು. ನೋಡಿ, ಒಬ್ರಿಗೊಬ್ರು ವಿಡಿಯೋ ನೋಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಖಂಡಿತ ನಮ್ಮ ಚಾನಲ್ ಗ್ರೋ ಆಗುತ್ತೆ. ಅವ್ರು ಸ್ವಲ್ಪ ಮುಂದೆ ಹೋಗಿದ್ದಾರೆ ಅಂದ ತಕ್ಷಣ ಅವ್ರ ವಿಡಿಯೋ ಯಾಕೆ ನೋಡಬೇಕು, ನಾವು ಉಳಿದೇ ನೋಡಬೇಕು, ನಾವು ನೋಡಿದ ತಕ್ಷಣ ವ್ಯೂಸ್ ಮಾಡೋದು ಅಂತ ಸ್ಕಿಪ್ ಮಾಡಿ ವಿಡಿಯೋಗಳನ್ನ ನೋಡೋದು, ಈ ಥರ ಎಲ್ಲ ಮಾಡ್ತಾರೆ. ನೋಡಿ, ನಾವು ಫಸ್ಟಲ್ಲಿ ಹೇಗೆ ಬಂದಿರ್ತೀವಿ, ಒಬ್ರಿಗೊಬ್ರು ಲೈವಲ್ಲಿ ಸಪೋರ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ. ಆ ವಾಚ್ ಅವರ್ಗೋಸ್ಕರನೇ ನಾವು ಅಷ್ಟು ಸಪೋರ್ಟ್ ಮಾಡ್ತೀವಂತೆ. ಹಾಗಾಗಿ ವ್ಯೂಸ್ ತೊಗೊಳಕ್ಕೆ ನೋಡಿರಿ, ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅಡ್ವರ್ಟೈಸ್ ಬರುತ್ತೆ, ಅಡ್ವರ್ಟೈಸಿಂದ ಅರ್ನಿಂಗ್ ಬರುತ್ತೆ. ಹಾಗಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದಂತೆ ವಿಡಿಯೋಗಳನ್ನ ನೋಡಿಕೊಂಡು ಇಲ್ಲಿ ಸಪೋರ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ನಾವು ಯೂಟ್ಯೂಬ್ ಜರ್ನಿಲಿ ಚೆನ್ನಾಗಿ ಒಂದು ವ್ಯೂಸ್ ನೋಡಿಕೊಂಡು ಒಂದು ಅರ್ನಿಂಗ್ ನೋಡೋಕ್ಕೆ ಸಾಧ್ಯನೇ ಹೊರತು ದ್ವೇಷ ಕಟ್ಕೊಂಡು, ನೀವು ದ್ವೇಷ ಒಬ್ರದ್ದು ಕಟ್ಕೋತೀರಿ, ಇಬ್ರದ್ದು ಕಟ್ಕೋತೀರ. ಈಗ ನೋಡೋವಂಥವ್ರು ಎಲ್ಲರೂ ನೋಡ್ತಾರ. ಈಗ ನಮ್ಮ ಚಾನಲ್ಗಳಲ್ಲಿ ಅವಾಗೆಲ್ಲ 20-40 ಕಮೆಂಟ್ಸ್ಗಳಿರ್ತಿತ್ತು. ಇವಾಗ 3-4 ಕಮೆಂಟ್ಸ್ಗಳಿರೋದೇ ಹೆಚ್ಚು. ಅಂದರೆ ಒಬ್ರಿಗೊಬ್ರು ನಾವು ಸಪೋರ್ಟಿಂಗಾಗಿ ವಿಡಿಯೋ ನೋಡಿಕೊಂಡು ಮಾಡಬೇಕೇ ಹೊರತು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂದ್ಕೊಂಡು ಬಿಟ್ಬಿಡಿ. ಇಲ್ಲಿ ಏನು ಗೊತ್ತಾ, ಮುಂದೆ ಹೋಗ್ತೀನಿ ಅಂದವ್ರಿಗೆ ಕಾಲು ಎಳೆಯೋರೇ ಸಾವಿರ. ಮತ್ತು ನಿಮ್ಮ ದಾರಿ ತಪ್ಪಿಸೋ ಕೆಲಸಗಳನ್ನ ತುಂಬ ಜನ ಮಾಡ್ತಾರೆ. ಇಲ್ಲಿ ಆ ದಾರಿ ತಪ್ಪಿಸೋ ಕೆಲಸಗಳಿಗೆ ಖಂಡಿತ ಕಿವಿ ಕೊಡ್ಬಿಡಿ. ಯಾಕಂದರೆ ಯೂಟ್ಯೂಬ್ಗೆ ನಾವು ಬಂದಿರೋದು ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದಿರ್ತೀವಿ. ಆ ಸಾಧನೆ ದಾರಿಗೇ ಫಸ್ಟ್ ಸ್ಟೇಜಲ್ಲೇ ನಮಗೆ ಮುಳುವಾಗೋರು ತುಂಬ ಜನ ಸಿಗ್ತಾರೆ. ಆ ಮುಳುನ ನಾವು ದಾಟ್ಕೊಂಬರ್ಬೇಕು. ಒಂದ್ಸರಿ ಅದನ್ನು ದಾಟಿ ನೀವು ಈಚೆಗೆ ಬಂದರೆ ಖಂಡಿತ ನೀವು ಯೂಟ್ಯೂಬಲ್ಲಿ ಇದು ಮಾಡ್ಬೋದು. ಯಾಕಂದರೆ ತುಂಬ ಜನ ಏನಾದರೂ ಅಂದರೆ ನಮಗಿಂತ ಮುಂದೆ ಬಂದವರು ಹಿಂಗೆ ಹೋಗ್ತಾಯಿದ್ದಾರೆ, ಹಂಗೆ ಹೋಗೋತಾರೆ, ಏನಾದ್ರು ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ನನ್ನ ಅನುಭವದ ಮಾತು ಅಷ್ಟೇ, ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ. ಮತ್ತು ನಾನು ಬೇರೆ ಯಾರ ಪರವಾಗಿ ಯಾರ ಬಗ್ಗೆನೂ ಮಾತಾಡೋಕ್ಕೆ ನಾನು ಇಷ್ಟನೂ ಪಡೋದಿಲ್ಲ. ಅದಕ್ಕೆ ಏಕೆಂದರೆ ನಮ್ಮದನ್ನ ನಾವು ನೋಡ್ಕೋಬೇಕು. ಯಾವಾಗಲೂ ಅಷ್ಟೇ ನಮ್ಮಲ್ಲಿ ನೀತಿ ನ್ಯಾಯ ರೀತಿ ಒಂಥರ ಇದ್ದರೆ ಯಾವತ್ತೂ ಇರುತ್ತೆ. ನಾನು ಫಸ್ಟ್ ಹೇಗೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು ಅನ್ನೋದು ಇವತ್ತು ಹಾಗೆ ಇದೆ. ಇವತ್ತು ಅದೇ ಥರ ಪ್ರೀತಿ ವಿಶ್ವಾಸ ಎಲ್ಲರ ಜೊತೆನೂ ಇಷ್ಟಪಡ್ತೀನಿ ಮಾತಾಡೋಕ್ಕೆ. ಮತ್ತು ಹಾಗೆ ತುಂಬ ಚೆನ್ನಾಗಿ ಒಬ್ರಿಗೊಬ್ರು ಒಂದು ಮಾತುಕತೆ ಮಾಡಿಕೊಂಡು ಯೂಟ್ಯೂಬಲ್ಲಿ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದು ತುಂಬ ಇದೆ. ಯಾಕಂದರೆ ಯೂಟ್ಯೂಬಲ್ಲಿ ನಾವು ಸ್ವಲ್ಪ ಕಲಿತ್ರೆ ಸಾಲದು ಫ್ರೆಂಡ್ಸ್. ಯೂಟ್ಯೂಬು ಕಲಿಸ್ತಾ ಹೋಗ್ತಾ ಇರುತ್ತೆ, ತುಂಬಾ ಕಲಿಬೋದು. ಇದರಲ್ಲಿ ಒಳ್ಳೆಯದು ಕಲಿಬೋದು, ಕೆಟ್ಟದ್ದು ಕಲಿಬೋದು. ಪಾಠಗಳಂತೂ ತುಂಬಾ ಕಲಿಸ್ತದೆ. ಹಂಗಾಗಿ ನಾವೆಲ್ಲದಕ್ಕೂ ಸಮತೋಲವಾಗಿ ಹೋಗ್ಕೊಂಡು ಯೂಟ್ಯೂಬ್ ಜರ್ನಿನ ಒಂದು ರೂಟಲ್ಲಿ ನಾವು ತೊಗೊಂಡೋದ್ರೆ ಖಂಡಿತ ನಮಗೆ ಒಂದು ಒಳ್ಳೆಯ ದಿನಗಳು ಸಿಗುತ್ತೆ. ಅದಕ್ಕೆಲ್ಲ ಕಾರಣ ಇವತ್ತು ಆ ಒಂದು ಸಕ್ಸಸ್ ಅಂತ ಹೇಳ್ಕೊತೀನಿ. ಇದಕ್ಕೆಲ್ಲ ಪ್ರೀತಿ ಪಾತ್ರರು ನೀವುಗಳೇ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಮತ್ತು ಹಾಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾರೂ ದಾಯಾದಿಗಳಲ್ಲ, ಆಯಿತಾ? ಎಲ್ಲರೂ ಸ್ನೇಹಿತರೆ, ಎಲ್ಲರೂ ಅಕ್ಕ ತಂಗಿರೆ, ಅಣ್ಣ ತಮ್ಮಂದಿರೆ. ಹಾಗೆ ತುಂಬ ಜನ ಅಣ್ಣ ತಮ್ಮಂದಿರು ಸಪೋರ್ಟಿಂಗಾಗಿ ನಿಂತ್ಕೋತಾರೆ ಹೆಣ್ಮಕ್ಳಿಗೆ. ಥ್ಯಾಂಕ್ ಯು ಸೋ ಮಚು. ಹೀಗೆ ಸಪೋರ್ಟ್ ಮಾಡಿ ನಿಮಗೆ ಬಂದಿರೋವಂಥ ಹೆಣ್ಮಕ್ಳನ್ನೇ ಆಗಲಿ ಗಂಡು ಮಕ್ಕಳೇ ಆಗಲಿ ಬೆಳೀರಿ. ಎಲ್ಲರೂ ಯೂಟ್ಯೂಬಲ್ಲಿ ಚೆನ್ನಾಗಿ ಅರ್ನಿಂಗ್ ಮಾಡಿ ಅಂತ ಕೇಳ್ಕೊತಾ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಲು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಿಂಗೆ ಇನ್ನೂ ಹೆಚ್ಚೆಚ್ಚು ಬೆಳೆಸೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.